ಇಬ್ಬರು ಹೆಣ್ಮಕ್ಳು ಇಬ್ಬರು ಕೂಡಿ ಒಗ್ಯಾಕೆ ಹೋಗ್ತಾರೆ ಅವ್ರು. ಒಗ್ಯಾಕೆ ಹೋಗಿ ಅಲ್ಲೇ ಒಗ್ಯಾನ ಹೋಗ್ಕೋತ ಚರ್ಚೆ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂದ್ರೆ ಆಸ್ತಿ ಒಳಗೆ ಭಾಗ ಮಾಡೋದು ಈಗೇನು ಬೇಡ, ಒಟ್ಟು ಬ್ಯಾರೆ ಆಗೋದು ಅಷ್ಟು ವಿಚಾರ ಮಾಡೋಣ ತೆಕ್ಕಂದು ಇಬ್ಬರು ಕುತ್ಕೊಂಡು ಮಾತಾಡ್ತಾರೆ. ಅವಾಗ ನಾವು ಯಾರನ್ನ ಕೇಳಿದ್ರೆ ಸರಿ ಆಕತಿ, ಬ್ಯಾರೆ ಆಗ್ಬೇಕಾದ್ರೆ ಇದ್ರೊಳಗೆ ಯಾರನ್ನ ಕೇಳಿದ್ರೆ ಹೊಂದಾಣಿಕೆ ಆಕತಿ ತೆಕ್ಕಂದು ವಿಚಾರಣೆ ಮಾಡ್ಕೋತ ಮನೆಗೆ ಬರ್ತಾರೆ. ಒಗ್ಯಾನ ಹೋಗ್ಕೊಂತ ಕರೀತಾರೆ. ಮನೆಗೆ ಬಂದು ಚರ್ಚೆ ಮಾಡ್ತಾರೋ, ಯಾರನ್ನ ಚರ್ಚೆ ಮಾಡ್ತಾರಂದ್ರೆ ಗಂಡುಗಳನ್ನ ಚರ್ಚೆ ಮಾಡ್ತಾರೋ. ಫಸ್ಟ್ ಹೋಗಿ ನಿಮ್ಮ ಜೋಡಿ ಒಂದು ಸ್ವಲ್ಪ ಮಾತಾಡೋದು ಎತ್ತಕ್ಕಿಂದ ಗಂಡುಗಳನ್ನ ಇಬ್ಬರನ್ನ ಕರ್ಸ್ಕೊಂಡು ಕೂತು ಮಾತಾಡ್ತಾರೆ. ಇಬ್ಬರು ಏನು ಮಾತಾಡೋದು ಹೇಳತ್ತಕ್ಕಿಂದ ಅವ್ರದ್ದು ಕೆಲಸ ಇರ್ತೈತೆ, ಅವನು ಸರಿ ಇರ್ತೈತೆ. ಹೋಗ್ಯೋ ಏನಾದ್ರು ಕೆಲಸಕ್ಕೆ ಹೋಗಿರ್ತಾರೋ, ಹೋಗುವ ಹೊತ್ನಾಗ ಇವರು ಇಬ್ಬರು ಅವ್ರನ್ನ ಕೇಳ್ತಾರೆ. ಅವ್ರು ಏನಿಲ್ಲ, ನಿಮ್ದು ಏನು ಅವಸರಿದ್ರು ನಮ್ಮ ಜೋಡಿ ಒಂದಿಟ್ಟು ಕೂತು ಮಾತಾಡಿ ಹೋದ್ರೆ ಅಂದ್ರೆ ಅನುಕೂಲ ಆಕತಿ, ನಮಗೂ ಒಂದಿಟ್ಟು ನೀವು ಕೇಳಿರಂದ್ರೆ ನಾವು ಹೇಳಿದ್ದ ಅದಕ್ಕೂ ಒಂದು ಸ್ವಲ್ಪ ಖುಷಿ ಅನಿಸ್ತೈತೆ ಅತ್ತೇಕೆಂದ ಅವರಿಬ್ಬರು ಹೇಳ್ತಾರೆ. ಅವ್ರ ಮಾತಿಗೆ ಕಿಮ್ಮತ್ತು ಕೊಟ್ಟು ಒಂದು 2 ನಿಮಿಷ ಕೊಂಡಿರ್ತಾರೆ. ಏನು ಹೇಳಿ ನಿಮ್ಮ ಕೋರಿಕೆ ಅತ್ತೇಕೆಂದು ಕೇಳ್ತಾರೆ. ಅವ್ರು ಏನಿಲ್ಲ, ಯಾವತ್ತಿದ್ರು ನಾವು ಒಂದು ದಿವಸ ಬ್ಯಾರೆ ಆಗವ್ರದ್ದು. ಇದು ದಿನ ಜಗಳ ಜೋಟ, ನೀ ಮಾಡಿ ನಾ ಮಾಡತ್ತಕ್ಕಿಂತ ಹೆಚ್ಚಾತಿ. ನಿನಗೆ ಕೆಲಸ ಮಾಡೋದು ನನಗೆ ಕೆಲಸ ಮಾಡೋದು ಬೇಡಾಗೈತಿ. ಯಾಕೆ ಬೇಡಾಗೈತಿ ಅಂದರೆ ನೀನು ಆಕಿಗೆ ಹೇಳಿದ್ರೆ ಸಿಟ್ಟ, ಆಕೆ ಅವ್ನಿಗೆ ಹೇಳಿದ್ರೆ ಸಿಟ್ಟ, ಇಬ್ಬರು ಕೂಡ ನಮಗೆ ಹೇಳಿದ್ರೆ ಸಿಟ್ಟ. ಹಿಂಗೆ ಸಿಟ್ಟು ಆಗೋದು ಬೇಡ. ಹೊಂದಾಣಿಕೆ ಮಾಡಿಕೊಂಡು ಸುಮ್ಮ ಬ್ಯಾರೆ ಹಾಕ್ಯಂದು ಅವ್ರಿಗೆ ಇರ್ತೈತಿ, ನಮಗೆ ಇರ್ತೈತಿ ಅತ್ತಕ್ಕಿಂದ ಇಬ್ಬರು ಕೂಡಿ ಮಾತಾಡಿ ಅವ್ರು ಹೇಳ್ತಾರೆ. ಅವ್ರು ಯಾರಿಗೆ ಗಂಡುಗಳಿಗೆ ಹೇಳ್ತಾರೆ. ಅವಾಗ ಗಂಡುಗಳು ಇದನ್ನು ನಿರ್ಧಾರ ತೊಗೊಂಡವ್ರು, ಏನು ನೀವೋ ತೊಗೊಂಡರು, ಯಾರನ್ನಾದ್ರೂ ಕೇಳಿರೋ ತೆಕ್ಕಿಂದ ಕೇಳ್ತಾರೆ. ಅವರು ಏನಿಲ್ಲ, ನಾವು ಇದನ್ನು ಒಂದು ನಿರ್ಧಾರ ತೊಗೊಂಡಿದ್ದೆವು, ಯಾರನ್ನ ಕೇಳಿಲ್ಲ. ನಾವು ನಿಮಗೆ ಕೇಳಿಕೆಂದು ನಿಮಗೆ ಕಿವಿಗೆ ಇಟ್ಟಕೆಂದು ಇದನ್ನು ವಿಚಾರ ಮಾಡಿದ್ರೆ ಆ ತೆಕ್ಕೆಂದು ನಿಮ್ಮ ಅಂತ ಕೇಳ್ಕೊಳಕ್ಕೆ ಬಂದದ ತೆಕ್ಕೆಂದು ಇಬ್ಬರು ಹೆಣ್ಣರು ಅವ್ರಿಗೆ ಹೇಳ್ತಾರೆ. ಅವಾಗ ನಾವೀಗ ಸದ್ಯ ಏನು ಮಾತಾಡೋದಿಲ್ಲ, ನಾವು ಒಂದು ಸ್ವಲ್ಪ ವಿಚಾರ ಮಾಡ್ತೀವಿ. ಹೆಂಗೆ ನೀವು ವಿಚಾರ ಮಾಡಿಕೆಂದು ನೀವು ವಿಚಾರ ಮಾಡಿ ನಮ್ಮ ಮುಂದೆ ಹೇಳಕ್ತಾರಲ್ಲ, ನಮಗೊಂದು ಸ್ವಲ್ಪ ಕಾಲ ಅವಕಾಶ ಕೊಡ್ರಿ. ಇದು ನೀವು ಇಟ್ಟು ವಿಚಾರ ಮಾಡಿರಂದ್ರೆ ನಾವು ಇಬ್ಬರು ಕೂಡ ಅಣ್ಣ ತಮ್ಮ, ನಮ್ಮ ಮನ್ಯಾಗ ತಾಯಿ ತಂದಿದ್ದಾರೆ, ಅವ್ರನ್ನ ಕೇಳಿ ವಿಚಾರ ಮಾಡ್ತಿರ್ತಿಕಂದು ಹೆಣ್ರಿಗೆ ಮಾತು ಕೊಟ್ಟು ಹೋಗಿಬಿಡ್ತಾರೆ. ಅವ್ರ ಕೆಲಸಕ್ಕೆ ಹೋಗಿಬಿಡ್ತಾರೆ. ನೀವು ಕೆಲಸಕ್ಕೆ ಹೋಗ್ರಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಅವ್ರು ಏನು ಮಾಡಿದ್ರು ಹಾದಿಗೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂದ್ರೆ ಬ್ಯಾರೆ ಆಗೋ ಸನ್ನಿವೇಶ ಅವ್ರ ತಕ್ಕ ಇರೋಂಗಿಲ್ಲ. ಇವ್ರ ಹತ್ತೆ ಇಬ್ಬರ ಹತ್ತಕ್ಕನೇ ಇರ್ತೈತೆ. ಅದು ಇನ್ನೇನು ಮಾಡಬೇಕು, ಯಾರನ್ನ ಹಚ್ಚಬೇಕು ಅತ್ತೇಕಂದ ಅವ್ರು ವಿಚಾರ ಮಾಡ್ಕೋತ ಕೆಲಸ ಮಾಡ್ತಿರ್ತಾರೆ. ಮನ್ಯಾಗಿಂದ ವಿಚಾರ ಮಾಡುವಂಥ ಮನೆ ಒಳಗೆ ಕೆಲಸ ಅತ್ತಿನ ಕೇಳಬೇಕು, ಮಾವನ ಕೇಳಬೇಕು. ಇವ್ರಂತೂ ಇಬ್ಬರಿಗೆ ಕಿವಿಗೆ ಇಟ್ಟಂಗೆ ಆಯ್ತು. ಇವ್ರು ಏನು ಚರ್ಚೆ ಮಾಡಿ ಏನು ನಿರ್ಧಾರ ಮಾಡ್ತಾರೆ ಗೊತ್ತಾಗೋದಿಲ್ಲ. ಅದು ಹೇಗಂದ ಯಾರ ಮುಂದೆ ಹೇಳಿದ್ರೆ ಇದು ಒಂದು ಆಧಾರಕ್ಕೆ ಬರ್ತೈತಿ, ಇದು ಒಂದು ಲೆಕ್ಕಕ್ಕೆ ಬರ್ತೈತಿ ಅತ್ತಕ್ಕಿಂತ ವಿಚಾರ ಮಾಡ್ತಾರೆ. ಹಿಂಗೆ ಮಾಡ್ಕೋತ ಹೋಗಿ ಬಿಡ್ತಾರೆ. 1 ವರ್ಷ 6 ತಿಂಗಳು ಹೋಗ್ತಾರೆ ಚರ್ಚೆ ಮಾಡ್ಕೋತಾನ. ಹೋದಾಗ ಅತ್ತಿನ ಕರ್ಕೊಂಡು ಅತ್ತಿಗೆ ಹೇಳ್ತಾರೆ. ಅವರು ಮಾವನನ್ನು ಕರೀತಾರೆ. ಏನಿಲ್ಲ, ನಾವೊಂದು ವಿಚಾರ ಮಾಡಿದ್ವು, ಅದನ್ನು ವಿಚಾರ ಮಾಡಿದ್ದನ್ನು ನಿಮ್ಮ ಕಿವಿಗೆ ಇಡಬೇಕಂತ ಮಾಡಿದೆವು. ಅದು ಸರಿ ಅಂತ ನಮಗೆ ಅನಿಸೈತಿ, ಅದು ನಿಮಗೆ ಅನಿಸ್ತೈತಿ ಇಲ್ಲೋ ಗೊತ್ತಿಲ್ಲ. ಅದು ನಿಮ್ಗೆ ಅನಿಸ್ತಂದ್ರೆ ನೀವು ಅವಕಾಶ ಮಾಡಿಕೊಡಬೇಕಂತಕ್ಕಂದು ಇಬ್ಬರಿಗೂ ಕೂತು ಹೇಳ್ತಾರೆ. ಅವ್ರು ಏನು ವಿಚಾರ ಮಾಡಿರಿ ಅಂತ ಕೇಳ್ತಾರೆ. ಅವ್ರು ಏನಿಲ್ಲ, ನಾವು ಇಬ್ಬರು ಸುಮ್ಮನೆ ಹಕ್ಕಾಡ್ಕೋತ ಜಗಳಾಡ್ಕೋತ ಕೊಂಡ್ರದು ಸರಿ ಬರಬಲ್ತು. ಕೆಲಸದೊಳಗೆ ನೀ ಹೆಚ್ಚು ನಾ ಹೆಚ್ಚತ್ತೇಕಂತ ಹಿಂಗೆ ಅನ್ನಕತ್ತೇವೆ. ನಾವು ನಮ್ಮ ಒಲಿಗಳನ್ನು ಬೇರೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದದ್ದು ಅತ್ತೇಕಂದ ಅತ್ತೆ ಮಾವನ ಮುಂದೆ ಹೇಳ್ತಾರೆ. ಅವ್ರಿಬ್ಬರು ಸುಸ್ತ ಗಾಬರಿ ಆಗಿಬಿಡ್ತಾರೆ. ಅವ್ರು ಯಾಕೆ ಗಾಬರಿ ಆಗ್ತಾರಂದ್ರೆ, ಮನೆ ಒಳಗೆ ನಾವು ಹಿರಿಯಾರ ಸತ್ತದ ಹೊತ್ತು ತಿಳ್ಕೊಂಡ್ರು. ನಾವೇನು ಇರಾಕಾಗ್ಲೇನ ನಮ್ಮನ್ನು ಮಣ್ಣು ಕೊಟ್ಟಿಕ್ಕೆ ನೀವು ಬ್ಯಾರೆ ಆಗ್ಬೇಕಂತ ವಿಚಾರ ಮಾಡಿದ್ವು ಅಂತ ಕೇಳ್ತಾರೆ. ಅವ್ರು ಯಾಕೆ ಏನು ಕಡಿಮೆ ಆಗೈತಿ ಅಂತೇಳಿ ನೀವು ಈ ನಿರ್ಧಾರ ತೊಗೊಂಡರಿ? ನಿಮ್ಮ ಗಂಡುಗಳಿಂದ ಏನಾದರೂ ತೊಂದರೆ ಆಗೈತೋ, ಅಥವಾ ನಮ್ಮಿಂದ ಏನಾದರೂ ನಿಮ್ಗೆ ತೊಂದರೆ ಆಗೈತೋ, ಅಥವಾ ನಾವು ನಿನಗೆ ಏನಾದರೂ ಕಿರಿಕಿರಿ ಮಾಡಿದ್ವು, ಏನಾದರೂ ಕೇಳಿದ್ರೆ ನಿಮಗೆ ಕೊಟ್ಟಿಲ್ಲೋ, ತವ್ರ ಮನೆಗೆ ಕಳಿಸಿಲ್ಲೋ, ಕರ್ಕೊಂಡು ಬಂದಿಲ್ಲೋ ಅಂತ ಕೇಳ್ತಾರೆ ಅವ್ರು ಅತ್ತಿ ಮಾವ. ಅವಾಗ
ಅವರು ಸ್ವಸ್ಥರಿಬ್ಬರು ನಮಗೆ ಯಾರಿಂದನೂ ಏನು ತೊಂದರೆ ಬಂದಿಲ್ಲ, ನಾವು ಅಷ್ಟೇ ಇದನ್ನು ಚರ್ಚೆ ಮಾಡಿ ನಿರ್ಧಾರಕ್ಕೆ ಬಂದದತ್ತೇಕಂತ ಹೇಳ್ತಾರೆ ಅವರು. ನೀವು ಮಾಡಿದ ಚರ್ಚೆ ತಪ್ಪೈತಿ, ಚಲೋ ಇಬ್ಬರನ್ನ ಹಿರಿಯರನ್ನ ಕೇಳ್ರಿ, ತಪ್ಪು ಐತಿ ಇರತ್ತೇಕಂದ ಅವರೇ ನಿಮಗೆ ಉತ್ತರ ಕೊಡ್ತಾರೆ ತೆಕ್ಕಂದು ಅವ್ರು ಹೇಳ್ತಾರೆ ಅವ್ರಿಗೆ. ಏನು ಚರ್ಚೆ ಮಾಡಬೇಕು, ಎಲ್ಲ ನಿಮ್ಮ ಅಂತಕನ ಚರ್ಚೆ ಮಾಡಿದ್ವಿ, ನೀವು ಹಿರಿಯರಿಗೆ ಕೇಳೋದೈತಿ, ನೀವೇ ಮನೆಯೊಳಗೆ ಹಿರಿಯರು ಅದ ರೀ. ನಿಮ್ಮ ಗಂಡುಗಳನ್ನ ಕೇಳಿದ್ರೆ ಏನಂತ ಕೇಳ್ತಾರೋ, ನಮ್ಮ ಗಂಡುಗಳು ಕಿವಿಗಿಟ್ಟೋದು ಅವರೇ ನಮ್ಗೆ ಹೇಳಿಲ್ಲ, ವಿಚಾರ ಮಾಡ್ತಿತ್ತು ಹೋಗ್ಯಾರ ತೆಕ್ಕಂತ ಹೇಳ್ತಾರೋ. ಅವಾಗ ಅವ್ರು ವಿಚಾರ ಮಾಡ್ತೇನು ಹೋಗ್ಯಾರೋ, ಅವ್ರು ಬಂದು ನಮಗೇನು ಹೇಳ್ತಾರೆ ನೋಡ್ನು ವಿಚಾರ ಮಾಡೋಣ. ಒಮ್ಮೆ ನೀವು ಬ್ಯಾರೆ ಹಾಕ್ಯನತಾನೆ ಅಂದ್ರೆ ನಾವು ಬ್ಯಾರೆ ಕೊಡಂಗಿಲ್ಲ. ಯಾಕೆ ಬ್ಯಾರೆ ಕೊಡಬೇಕು, ನಾವು ಬ್ಯಾರೆ ಕೊಟ್ಟು ಅಂದ್ರೆ ನಮ್ಮ ಸಂಸ್ಥಾನ ಏನಾಕತ್ತೆ, ನಮ್ಮ ಸಂಸ್ಥಾನದ ಕಿಮ್ಮತ್ತು ಏನಾಕತ್ತೆ ಅಂತಕ್ಕಂಥ ಸ್ವಸ್ಥರಿಗೆ ಹೇಳ್ತಾರೆ ಅವರು. ನೆರೆ ಹೊರೆ ಅವ್ರ ಮಾತು ಕೇಳಬೇಡ, ನಮ್ಮ ಮಾತು ಕೇಳ್ರಿ. ಯಾರೋ ಬಂದು ಚುಚ್ಚಿರಂತ ಮಾತು ಕೇಳಬೇಡ. ನಾಳೆ ನೀವು ನಮ್ಮನ್ನು ಬಿಟ್ಟು ಹೋದ್ರೆ ನೀವು ಏನು ಹಾಕಿರುತ್ತೆ ಅದನ್ನ ವಿಚಾರ ಮಾಡ್ಯಾರಂತಕ್ಕಿಂತ ಅತ್ತಿ ಮಾವ ಕೇಳ್ತಾರೆ ಅವರು. ನೀವು ಹೇಳೋದೇನೋ ಸರಿ ಐತಿ, ನಾವೇನು ಭಾಗ ಮಾಡಂತ ನಿಮ್ಮನ್ನು ಕೇಳಕತ್ತಿಲ್ಲ, ಆಸ್ತಿ ಒಳಗೆ ಹಂಚಿ ಕೊಡತ್ತೆ ಕೇಳಕತ್ತಿಲ್ಲ. ನಾವು ಗಂಡ ಹೆಂಡತಿ ಇಬ್ಬರು ಅಷ್ಟು ನಾವು ಅಷ್ಟೇ ಬೇರೆ ಹಾಕಿ ಹೊತ್ತಕ್ಕೆ ಕೇಳ್ಕೊಳಕ್ಕೆ ಬಂದ್ವಿ ಅಷ್ಟೇ ಅಂತ ಹೇಳ್ತಾರೆ ಅವ್ರು ಸಸ್ಯ. ಅದೆಲ್ಲ ನೀವು ಕೇಳೋದು ಬರೋಬರೈತಿ, ತಪ್ಪೇನಲ್ಲ. ಆದ್ರೆ ನಾವು ಬೇರೆ ಆಗೋ ಮನಸ್ಸು ಕೊಟ್ಟಿಲ್ಲ ನಮಗೆ ದೇವ್ರು. ನಾವು ಬೇರೆ ಆಗೋ ಸನ್ನಿವೇಶಗಳು ಬಂದಿಲ್ಲ. ಯಾಕೆ ಬೇರೆ ಆಗೋದು, ನಮ್ಮ ಮನೆತನ ಗೌರವ ಉಳಿದಿಲ್ಲ ಬೇರೆ ಆಗ್ತಂದ್ರೆ. ಅವಾಗ ಇವ್ರು ಏನು ಮಾಡಿದ್ರು ಬೇರೆ ಆಗೋದಿಲ್ಲ. ಇವ್ರನ್ನ ಬೇರೆ ಮಾಡ್ಬೇಕಾದ್ರೆ ನಾವು ಬೇರೆ ಆಗ್ಬೇಕಾದ್ರೆ ಇವ್ರನ್ನ ಏನು ಮಾಡಿದ್ರೆ ಬೇರೆ ಆಕಾರಕ್ಕೆ ಒಂದು ನಿರ್ಧಾರ ಮಾಡ್ತಾರೋ, ಕಟ್ಟುನಿಟ್ಟಿನ ನಿರ್ಧಾರ ಮಾಡ್ತಾರೋ. ಇಬ್ಬರು ಸಸ್ತಾರ ಮಾತಾಡ್ಕೋತಾರೆ. ಏನು ಮಾತಾಡ್ಕೋತಾರಪ್ಪ ಅಂತಂದ್ರೆ, ನಾವು ಇವ್ರು ಯಾರು ಹೇಳಿದ್ರು ಒಂದು ಹಾದಿಗೆ ಬರೋದಿಲ್ಲ ಅನ್ನುವಂಥ ಒಂದು ಉದ್ದೇಶ ನಮ್ಗೆ ಗುರ್ತಾತು. ನಾವ ಕೂತು ವಿಚಾರ ಮಾಡಿದ್ರೆ ನಮ್ಮ ಮನೆ ಒಳಗೆ ಹೋಗಿ ನಮ್ಮ ಮನ್ಯಾಗಿನವ್ರು ಹಿರಿಯರನ್ನ ಕರೆಸಿ ಕೆರಿಂದ ಇನ್ನೊಂದು ನಿರ್ಧಾರ ಮಾಡಿದ್ರೆ ಸರಿ ಆಕತ್ತೆಕೆಂದು ಅವ್ರ ಮನ್ಯಾಗಿನವ್ರನ್ನ ಕರ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು. ಯಾರನ್ನ, ಅವರ ತಾಯಿ ತಂದೆನ, ಅವರ ಅಣ್ಣ ತಮ್ಮಂದಿರ. ಅವ್ರ ತಾಯಿ ತಂದೆನ ಅವ್ರ ಅಣ್ಣ ತಮ್ಮರನ್ನ ಏನು ಕರೆಯೋಕೆ ವಿಚಾರ ಮಾಡ್ತಾರಲ್ಲ, ಫೋನ್ ಹಚ್ತಾರ ಅವ್ರಿಗೆ. ಈಕೆ ಅವ್ರ ಅಪ್ಪಗೆ ಫೋನ್ ಹಚ್ತಾರೋ, ಈಕೆ ಇವ್ರ ಅಪ್ಪಗೆ ಫೋನ್ ಹಚ್ತಾರ. ಏನು ಚರ್ಚೆ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲ ನಿಮ್ಮ ಅಂತಕ್ಕೆ ಒಂದು ಬೇರೆ ವಿಷಯ ಮಾತಾಡೋತಿ, ಒಂದು ಸ್ವಲ್ಪ ಬಂದು ಹೋಗ್ರತ್ತಕ್ಕಿಂದ ಅವ್ರಿಗೆ ಹೇಳ್ತಾರೆ ಫೋನ್ಯಾಗ. ನಮಗೇನು ಸದ ನೋಡೋ ತಂಗಿ ಬರೋಕ್ಕಾಗೋದಿಲ್ಲ, ನಾವು ಇನ್ನೂ ಬರ್ಬೇಕಾದ್ರೆ ಒಂದು 8-10 ದಿವಸ ಹೋಗ್ಬೋದು, ಒಂದು ತಿಂಗಳು ಹೋಗ್ಬೋದು. ನೀವು ಆರಾಮಿದ್ರೆ ಸಾಕು, ನಿಮ್ಮಿಂದ ಏನು ಚರ್ಚೆ ಏನು ಮಾಡೋತಿ, ಮನೆತನ ಚಲೋತಿ, ಗೌರವ ಚಲೋತಿ, ಉಳಿಸ್ಕೊಂಡು ಹೋದ್ರೆ ನಿಮ್ಮ ಅಂತಕೈತಿ. ನಾವಿನ್ನ ಏನು ಬರೋದಿಲ್ಲ, ಅದೇನು ಚರ್ಚೆ ಯಾವ್ದು ಏನಿದ್ರು ಈಗ ಸದ್ಯದಾಗ ಬರೋದು ತೆಕ್ಕಂದ ಅವ್ರು ಇಷ್ಟು ಫೋನ್ಯಾಗ ಮಾತಾಡಿ ಇಟ್ಟು ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗುರ್ತಿರ್ತೈತಿ ಅವ್ರ ಮನೆತನ ಹೆಂಗೈತೆ ಅನ್ನೋದು, ಇವ್ರು ಗುರ್ತಿರ್ತೈತಿ. ಆ ಟೈಮದಾಗ ಇವರು ಫೋನ್ ಇಟ್ಟು ಬಿಡ್ತಾರೆ, ಸದ್ದ ಬರೋದಿಲ್ಲ ಅಂತೇಳಿ. ಇವರು ನಾವು ಸದ್ದ ಯಾವುದೂ ಏನು ಮಾತಾಡೋದು ಬೇಡ ತಿಕ್ಕಂಡು ಬಂದ್ ಮಾಡಿಬಿಡ್ತಾರೋ. ಗಂಡುಗಳನ್ನ ವಿಚಾರ ಮಾಡೋಣ ತಿಕ್ಕಂತ ಹೋಗ್ಬಿಟ್ಟು ಯಾರನ್ನ ಕೇಳ್ಬೇಕಿನ್ನ, ಕೇಳೋರ್ನ ಯಾರು ಅದ ರೀ? ಊರಾಗ ಹಿರಿಯರನ್ನ ಕೇಳಬೇಕು, ಇಲ್ಲಾಂದ್ರೆ ಅವ್ರನ್ನ ನಿತ್ತು ಮದುವೆ ಮಾಡಿರ್ತಾರಲ್ಲ ಅವ್ರನ್ನ ಕೇಳಬೇಕು. ಯಾರನ್ನ ಕೇಳಬೇಕು ಅಷ್ಟೇ ವಿಚಾರ ಮಾಡ್ಕೋಬೇಕು. ಇವ್ರು ಗುಂಗ ಬರೀ ಒಟ್ಟು ಬೇರೆ ಆಗೋದು ಇರ್ತೈತಿ. ಅವಾಗ ಊರಾಗಿನವ್ರನ್ನ ಒಂದು ದೊಡ್ಡ ತಿಳುವಳಿಕೆ ಇದ್ದವ್ರು ದೊಡ್ಡ ಮನುಷ್ಯರನ್ನ ಅವ್ರ ಮನೆಗೆ ಹೋಗ್ತಾರೆ. ಇವರು ಇಬ್ಬರು ಸ್ವಸ್ಥರ ಅವ್ರ ಮನೆಗೆ ಹೋದ ಕೂಡಲೇ ಅವ್ರು ಕರೀತಾರೆ, ಒಳಗೆ ಬರುವ ಕುಂಡಿಸ್ಕೊತಾರೋ. ಏನು ದೂರ ಬಂದಾರ ತಿಕ್ಕಿ ಅಂತ ಕೇಳ್ತಾರೆ ಅವರು. ಏನಿಲ್ಲ ರೀ ಹಿರಿಯರ, ಮಾತಾಡೋ ಹೊತ್ನ್ಯಾಗ ಸ್ವಲ್ಪ ನಮ್ದೊಟ್ಟು ಏನೋ ಹೆಚ್ಚು ಕಡಿಮೆ ಆಗ್ಬೋದು, ಮಾತಾಡ್ತೀವಿ. ಮುಂದೆ ನಿಂತು ಲಗ್ನ ಮಾಡಿದ ಹಿರಿಯರ್ದಾರ ನೀವು, ನಿಮ್ಮ ಮುಂದಷ್ಟು ಹೇಳ್ಕೊಂಡು ಹೋಗ್ಬೇಕು ನಮ್ಮ ಕಷ್ಟಗಳಂತಕ್ಕಂಥದಕ್ಕೆ ಬಂದದ್ದು ಹೊತ್ತಕ್ಕಂತ ಹೇಳ್ತಾರೆ ಅವ್ರು. ಏನು ನಿಮ್ಮ ಕಷ್ಟ ಹೇಳ್ರಲ್ಲ ಅಂತ ಕೇಳ್ತಾರೆ ಅವ್ರು. ಹಿರಿಯರ ಏನಿಲ್ಲ, ನಾವು ಕೆಲಸದೊಳಗೆ ಜಗಳಾಡಕತ್ತದು, ಆಸ್ತಿಯೊಳಗೆ ಏನು ಜಗಳಾಡಕತ್ತಿಲ್ಲ. ನಾವು ಇಬ್ಬರು ಬೇರೆ ಆಗಬೇಕಂತಕ್ಕಂಥ ಒಂದು ವಿಚಾರ ಮಾಡಿದ್ವು. ಇದನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದದು. ನಮ್ಮ ಮನೆಯಾಗಿನವ್ರು ಯಾರು ಇದನ್ನು ತಲೆ ಒಳಗೆ ತಗೋರತ್ತಕ್ಕೆಂದು ಹಿರಿಯರು ಹೇಳ್ತಾರೆ. ಅವ್ರ ದಡಗನ ಸ್ವಸ್ಥರನ್ನ ಬೇಯ್ತಾರೆ ಅವ್ರಿಬ್ಬರನ್ನು. ಅಲ್ವಾ, ನೀವು ಮನೆತನದೊಳಗೆ ಏನು ಬಾಳೆ ಮಾಡ್ಕೋತ ಹೊಂಟಲ್ಲ. ಈಗ ಆ ಮನೆತನ ನೀವು ಹುಡುಕೋತ ಹೋಗೋದಿಲ್ಲ. ಅಂಥ ಮನೆತನ ನಮ್ಮ ಸಿಕ್ಕಾವು. ಏನು ತೊಂದರೆ ಆಗೈತತ್ತಕ್ಕಿಂತ ಬೇರೆ ಆಗಕ್ಕೆ ನೀವು ನಿರ್ಧಾರ ತೊಗೊಂಡಿರ್ತಕ್ಕಂಥ ಹಿರಿಯರು ಅವ್ರನ್ನ ಬೇಯ್ತಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ಗುರ್ತೈತೆ ಅವ್ರ ಮನೆತನದೊಳಗೆ ಯಾರು ಹೆಂಗಿರ್ತಾರೆ ಅಂದ್ರೆ ನೀವು ಇದ್ರೊಳಗೆ ಭಾಗಿ ಆಗೋದಿಲ್ಲ ಅಂದಂಗೆ ಆಗ್ತಕ್ಕಿಂತ ಅವ್ರು ಹಿರಿಯರನ್ನ ಕೇಳ್ತಾರೋ. ಅವರು ಇಲ್ಲ ನಾವು ಭಾಗಿ ಆಗೋದು ಅಲ್ಲತ್ತೇನು ಅನ್ನಕತ್ತಿಲ್ಲ,
ನೀವು ತಗೊಂಡಿರುವ ನಿರ್ಧಾರ ಸರಿಯಲ್ಲ ಅಂತ ಹೇಳಕತ್ತೀವಿ ಅಷ್ಟ ಅತ್ತೇಕೆಂದತ್ತಾರ. ಮತ್ತಲ್ರಿ ನಾವು ಯಾವ ನಿರ್ಧಾರ ಮಾಡಿದ್ರೆ ಇದು ಒಂದು ವಿಚಾರಕ್ಕೆ ಬರ್ತೈತೆ ಅತ್ತೇಕೆಂದ ಸ್ವಸ್ಥರು ಆ ಸಾಹುಕಾರಗಳನ್ನ ಹಿರಿಯರನ್ನ ಕೇಳ್ತಾರ. ಸಾಹುಕಾರದ ಹಿರಿಯರು ಇದೇನು ನೀವು ವಿಚಾರ ಮಾಡಿದ್ರೆ ಇದನ್ನು ತಲೆ ಒಳಗಿನ ತೆಗೆದು ಬಿಡ್ರಿ. ನೀವು ಇದನ್ನು ತಲೆ ಒಳಗಿನ ತೆಗೆದಾಗನ ನೀವು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಕತಿ. ತಲೆ ಒಳಗಿನ ತೆಗಿಲಿಲ್ಲ ಅಂದ್ರೆ ನೀವು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗೋದ್ರ.